ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಇವತ್ತು ಕಂಬಷನ್ ಆ್ಯಂಡ್ ಫ್ಲೇಮ್ ಈ ಲೆಸನ್ದು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ. ಆ್ಯಂಡ್ ಅಡಿಷನಲ್ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಬೇಕು ಅಂದರೆ ನಾನು ಕ್ಲಾಸಸ್ ಮಾಡಬೇಕಾದ್ರೆ ನಿಮಗೆ ಹೋಮ್ವರ್ಕ್ ಕ್ವಶನ್ಸ್ನ ಕೊಟ್ಟಿರ್ತೀನಲ್ಲ, ಅದನ್ನೇ ನೀವು ಈ ಲೆಸನ್ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆದಮೇಲೆ ಲಾಸ್ಟಲ್ಲಿ ಅದನ್ನು ಆನ್ಸರ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಟೆಸ್ಟ್ಗಳಿಗೆ, ನಿಮ್ಮ ಎಕ್ಸಾಮ್ಸ್ಗಳಿಗೆ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಏನಾದರೂ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೊಟ್ಟರೆ ಅದೇ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ನಾನು ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸಲ್ಲಿ ಯಾವುದಾದ್ರೂ ಆನ್ಸರ್ ಸಿಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ನಾನು ಅದಕ್ಕೆ ಆನ್ಸರ್ಸ್ ಮಾಡಿಕೊಡ್ತೀನಿ. ಸೊ ಅದಷ್ಟು ಓನಾಗಿ ಲೈನ್ ಟು ಲೈನ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡೋದನ್ನು ಟ್ರೈ ಮಾಡಿದರೆ ನಿಮಗೆ 10th ತುಂಬ ಯೂಸ್ ಆಗುತ್ತೆ. ಓಕೆ, ಸಿ ನೆಕ್ಸ್ಟ್ ಕ್ವಶನ್. List conditions under which combustion can take place. ಅಂದರೆ ಲಿಸ್ಟ್ ಕಂಡೀಷನ್ಸ್ under which combustion can take place. ಅಂದರೆ ದಹನ ಕ್ರಿಯೆ ನಡಿಬೇಕು ಅಂದರೆ ಯಾವ ಯಾವ ನಿಯಮಗಳಿರಬೇಕು, ಯಾವ ಯಾವ ಕಂಡೀಷನ್ಸ್ಗಳಿರಬೇಕು. ಈಗ ಒಂದು ಅಡುಗೆ ಮಾಡಬೇಕು ಅಂತ ತಿಳ್ಕೊಂಡು ಕುಕ್ಕಿಂಗ್ ಮಾಡಿ ಮುಖ್ಯವಾಗಿ ಏನೇನು ಬೇಕು? ಸುಮ್ಮನೆ ಅಡುಗೆ ಮಾಡಬೇಕು ಅಂದರೆ ಅಡುಗೆ ಆಗಿಬಿಡುತ್ತಾ? ನೋ. ವೆಸಲ್ಸ್ ಬೇಕು, ಪಾತ್ರೆಗಳು ಬೇಕು, ಅಡುಗೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಬೇಕು, ಮುಖ್ಯವಾಗಿ ನೀರು ಬೇಕು, ಅದಕ್ಕಿಂತ ಮುಖ್ಯವಾಗಿ ಗ್ಯಾಸ್ ಸ್ಟವ್ ಆರು ಸೌದೆ ಒಲೆ ಕಟ್ಟಿಗೆಗಳು ಬೇಕು ಅಲ್ವಾ? ಈ ರೀತಿ ನೋಡಿ, ಅದೆಲ್ಲ ನಿಯಮಗಳು. ಈಗ ಒಂದು ನಾವೇ ಕ್ಲಾಸಸ್ ಮಾಡಬೇಕು, ಕ್ಲಾಸ್ ರೂಮಲ್ಲಿ ಪೀಸ್ ಆಫ್ ಚಾಕ್ ಇರಬೇಕು, ಬೋರ್ಡ್ ಇರಬೇಕು, ಸ್ಟೂಡೆಂಟ್ಸ್ ಇರಬೇಕು, ಮೇಯ್ನಾಗಿ ಟೀಚರ್ ಇರಬೇಕು ಅಲ್ವಾ? ಅದೇ ಥರ ಈಗ ಹೇಗೆ 3 or 4 ಪಾಯಿಂಟ್ಸ್ ಇದೆಯೋ, ಆಸ್ ಲೈಕ್ ಕಂಬಷನ್, ದಹನ ಕ್ರಿಯೆ ನಡೆಯೋದಕ್ಕೆ ಪ್ರಮುಖವಾಗಿ ಬೇಕಾದಂಥ ನಿಯಮಗಳಿವೆ. ಫಸ್ಟ್ ಒನ್ ನೋಡೋಣ. ಫಸ್ಟ್, ಕಂಡೀಷನ್ಸ್ ಅಂಡರ್ ವಿಚ್ ಕಂಬಷನ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಆರ್ ಆಸ್ ಫಾಲೋಸ್. ಯಾವ್ದು? ಫ್ಯೂಯಲ್ ಇಸ್ ರಿಕ್ವೈರ್ಡ್ ಅಂತ. ಫಸ್ಟ್ ಒನ್ ಏನು? ಫ್ಯೂಯಲ್ ಅಂದರೆ ಇಂಧನ ಪ್ರಮುಖವಾಗಿ ಬೇಕು. ಆ್ಯಂಡ್ ಏರ್ ಮೀನ್ಸ್ ಆಕ್ಸಿಜನ್ ಇಸ್ ನೆಸೆಸರಿ. ಒಂದು ವಸ್ತು ಉರಿಬೇಕು, ದಹನ ಕ್ರಿಯೆ ನಡಿಬೇಕು ಅಂದರೆ ಮುಖ್ಯವಾಗಿ ವಸ್ತು ಉರಿಯೋದಕ್ಕೆ ಏನು ಬೇಕು? ಗಾಳಿ, ಅಂದರೆ ಆಮ್ಲಜನಕ ವಸ್ತುವಿನ ಉರಿಯುವಿಕೆಗೆ ಅಗತ್ಯವಾದಂತಹ ವಸ್ತು. ಇಗ್ನಿಷನ್ ಟೆಂಪರೇಚರ್ ಇಸ್ ರಿಕ್ವೈರ್ಡ್. ಜ್ವಲನ ತಾಪವನ್ನು ತಲುಪಬೇಕು ಆ ಒಂದು ದಹ್ಯ ವಸ್ತು ಅಲ್ವಾ? ಜ್ವಲನ ತಾಪ ಇಲ್ಲ, ಒದ್ದೆಯಾಗಿರ್ತಕ್ಕಂತಹ ಅಥವಾ ನೀರಿಗೆ ಬೆಂಕಿ ಹಚ್ಚೋಕ್ಕಾಗತ್ತಾ? ತುಂಬ ಒದ್ದೆಯಾಗಿರ್ತಕ್ಕಂಥ ಕಟ್ಟಿಗೆಗೆ ಬೆಂಕಿ ಹಚ್ಚೋಕ್ಕಾಗತ್ತಾ? ಇಲ್ಲ. ಅದು ಒಂದು ಜ್ವಲನ ತಾಪ, ಅದು ಆ ವಸ್ತು ಉರಿಯೋದಕ್ಕೆ ಬೇಕಾದಂತಹ ತಾಪಮಾನವನ್ನು ತಲುಪುವಂತಹ ವಸ್ತುಗಳು ಆಗಿರಬೇಕು. ಜ್ವಲನ ತಾಪವನ್ನು ಹೊಂದಬೇಕು ದಹ್ಯ ವಸ್ತು. ಈ ಮೂರು ಇದೆ ಕಂಬಷನ್ ಅಂತ ಕ್ರಿಯೆ ನಡೆಯುತ್ತೆ. ಅರ್ಥ ಆಯ್ತಾ? ಕ್ವಶನ್ ನಂಬರ್ 2 ಬ್ಲಾಂಕ್ಸ್ ಇದೆ, ಬರೋಣ. ಫಸ್ಟ್ ಒನ್, ಎ. ಬರ್ನಿಂಗ್ ಆಫ್ ವುಡ್ ಅಂಡ್ ಕೋಲ್ ಕಾಸಸ್ ಡ್ಯಾಶ್ ಆಫ್ ಏರ್. ಬರ್ನಿಂಗ್ ಆಫ್ ವುಡ್ ಅಂದರೆ ಮರದ ತುಂಡು ಮತ್ತು ಕಲ್ಲಿದ್ದಲನ ಉರಿಸುವುದರಿಂದ ಏನು ತೊಂದರೆ ಉಂಟಾಗುತ್ತೆ? ಕಾಸ್ ಆಫ್ ವಾಟ್? ಕಾಸ್ ಆಫ್ ಡ್ಯಾಶ್. ಕಾಸಸ್ ಆಫ್ ಡ್ಯಾಶ್ ಆಫ್ ಏರ್. ಗಾಳಿಗೆ ಏನು ತೊಂದರೆ ಉಂಟಾಗುತ್ತೆ? ಇದು ಎರಡು ಉರಿದ್ರೆ ಏನು ಉಂಟಾಗುತ್ತೆ? ಹೊಗೆ ಬರುತ್ತೆ. ಹೊಗೆಯಿಂದ ಏನಾಗುತ್ತೆ? ಪೊಲ್ಯೂಷನ್, ಮಾಲಿನ್ಯ ಉಂಟಾಗುತ್ತೆ. ಫಸ್ಟ್ ಒನ್ ಆನ್ಸರ್ ಇಲ್ಲಿದೆ ನೋಡಿ. ಪೊಲ್ಯೂಷನ್ ಇಸ್ ದ ಫಸ್ಟ್ ಒನ್. fill in the blanks. A liquid fuel used in homes is ಮನೆಯಲ್ಲಿ ಬಳಸ್ತಕ್ಕಂತಹ ದ್ರವರೂಪದ ತೈಲ ಅಥವಾ ದ್ರವರೂಪದ ಇಂಧನ ಯಾವುದು? ದ್ರವರೂಪದ ಇಂಧನ? ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ನೋಡೋದಕ್ಕೆ ಅದು ಏನೋ ಗ್ಯಾಸ್ ಅಂದರೆ ಗಾಳಿಯನ್ನು ತುಂಬಿರ್ತಾರೆ ಅನ್ಕೋತೀವಿ, ಆದರೆ ಅದರಲ್ಲಿ ದ್ರವರೂಪದ ಕಣಗಳು, ನೀರಾವಿಯಂತಹ ಕಣಗಳನ್ನು ಹೊಂದಿರುತ್ತೆ. ಆಯ್ತಾ? ಸೊ ಹಾಗಾಗಿ LPGನ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವಿತ ಅನಿಲ ಅಂತೇಳಿ ಕರಿತೀವಿ. LPG ನಮ್ಮ ಮನೆಯಲ್ಲಿ ಬಳಸ್ತಕ್ಕಂತಹ ಲಿಕ್ವಿಡ್ ಫ್ಯೂಯಲ್. ಸಿ ನೋಡಿ, ಫ್ಯೂಯಲ್ ಮಸ್ಟ್ ಬಿ ಹೀಟೆಡ್ ಟು ಇಟ್ಸ್ ಡ್ಯಾಶ್ ಬಿಫೋರ್ ಇಟ್ ಸ್ಟಾರ್ಟ್ಸ್ ಬರ್ನಿಂಗ್. ಯಾವುದೇ ಒಂದು ಫ್ಯೂಯಲ್ನ ಅಂದರೆ ಇಂಧನವನ್ನು ಹೀಟ್ ಮಾಡಬೇಕು, ಶಾಖಗೊಳಿಸಬೇಕು, ಅಥವಾ ಅದನ್ನು ಉಷ್ಣತೆಯನ್ನು ಮಾಡಬೇಕು ಅಂದರೆ ಏನು ಮಾಡಬೇಕು? ಫಸ್ಟು ಬಿಫೋರ್ ಅದು ಉರಿಬೇಕು, ಅದು ಹತ್ತಿ ಉರಿಬೇಕು. ಉರಿಯೋದಕ್ಕೆ ಸ್ಟಾರ್ಟ್ಸ್ ಟು ಬರ್ನಿಂಗ್ ಅಂದರೆ ಅದು ಫಸ್ಟ್ ಏನನ್ನು ತಲುಪಬೇಕು? ಜ್ವಲನ ತಾಪವನ್ನು ಹೊಂದಬೇಕು. ಇಗ್ನಿಷನ್ ಟೆಂಪರೇಚರ್. ವಾಟ್? ಜ್ವಲನ ತಾಪ ಅಂದರೆ ಇಗ್ನಿಷನ್ ಟೆಂಪರೇಚರ್. Fire produced by oil cannot be controlled by
ಈಗ ಒಂದು ತೈಲಕ್ಕೆ ಅಥವಾ ಎಣ್ಣೆಗೆ ಬೆಂಕಿ ಹತ್ಕೊಂಡಿದೆ, ಅರ್ಥ ಆಯ್ತಾ? ಅದನ್ನು ನಾವು ಯಾವುದರಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕೆನಾಟ್ ಬಿ ಕಂಟ್ರೋಲ್ ಬೈ ವಾಟರ್. ನೀರನ್ನು ಹಾಕಿದ್ರೆ ಅದು ಕಂಟ್ರೋಲ್ ಆಗಲ್ಲ. ಯಾಕೆ ಹೇಳಿ? ಪಾಠ ಮಾಡಬೇಕಾದ್ರೆ ಹೇಳಿದ್ದೀವಿ. ಈಗ ನಾವು ಒಂದು ಲೋಟ ನೀರು ತಗೊಂಡು ಅದಕ್ಕೆ ಒಂದು ಸ್ಪೂನ್ ಆಯಿಲನ್ನು ಹಾಕಿದ್ರೆ ಏನಾದ್ರು ಮೇಲ್ಭಾಗದಲ್ಲಿ ತೇಲುತ್ತೆ. ನೀರು ಅಧಿಕ ಸಾಂದ್ರತೆ, ಡೆನ್ಸಿಟಿ ಆಫ್ ವಾಟರ್ ಇಸ್ ಹೈಯರ್ ದನ್ ದಟ್ ಆಫ್ ದ ಆಯಿಲ್. ತುಂಬ ಹಗುರವಾಗಿರುತ್ತೆ ಎಣ್ಣೆ, ನೀರಿನ ಮೇಲೆ ತೇಲುತ್ತೆ. ಬೆಂಕಿ ಹಚ್ಚಿದ್ರೆ ಮೇಲ್ಭಾಗದಲ್ಲೇ ಉರಿತಿರುತ್ತೆ. ನೀರು ಕೆಳಭಾಗದಲ್ಲಿ ಅದರ ಪಾಡ್ಗದಿರುತ್ತೆ, ಮೇಲ್ಭಾಗದಲ್ಲಿ ಇರ್ತಕ್ಕಂಥ ತೈಲ ಅಥವಾ ಎಣ್ಣೆ ಉರಿತಾ ಇರುತ್ತೆ. ಸೊ ಹಾಗಾಗಿ ಉರಿತಕ್ಕಂತಹ ತೈಲ ಅಥವಾ ಎಣ್ಣೆಗೆ ನೀರನ್ನು ಹಾಕಿದ್ರೆ ಅದು ವರ್ಕ್ ಆಗಲ್ಲ. ಅಂದರೆ ಅದು ಉರಿಯುವುದನ್ನು ನಿಲ್ಸೋಕ್ಕಾಗಲ್ಲ, ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆನ್ಸರ್ ಏನಿದೆ? ವಾಟರ್. ಕ್ವೆಶ್ಚನ್ ನಂಬರ್ 3 ನೋಡಿ. Explain how the use of CNG in automobiles has reduced pollution in our cities. CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನ ವಾಹನಗಳಲ್ಲಿ ಹೇಗೆ ಬಳಸ್ಬೋದು ಮತ್ತು ಅದು ಹೇಗೆ ಮಾಲಿನ್ಯವನ್ನು ಕಡಿಮೆ ಮಾಡುತ್ತೆ ಅಂತೇಳಿ ಕೇಳ್ತಿದ್ದಾರೆ. ಹ್ಯಾಸ್ ರಿಡ್ಯೂಸ್ಡ್ ಪೊಲ್ಯೂಷನ್. CNG produces very small amount of harmful products. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಅತಿ ಕಡಿಮೆ ಪ್ರಮಾಣದ ಹಾನಿಕಾರಕವಲ್ಲದ ಉತ್ಪನ್ನಗಳನ್ನು ಉಂಟು ಮಾಡುತ್ತೆ. ಹಾನಿಯನ್ನು ಯಾವುದೇ ರೀತಿ ಉಂಟು ಮಾಡಲ್ಲ ಅದರಿಂದ ಉಂಟಾಗ್ತಕ್ಕಂಥ ಉತ್ಪನ್ನ. ಹೆಚ್ಚು ಹೊಗೆಯನ್ನೇ ಉಂಟು ಮಾಡಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಲೈಕ್ ಸಲ್ಫರ್ ಡೈಆಕ್ಸೈಡ್, ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಆಕ್ಸೈಡ್ಸ್ ಆಫ್ ಸಲ್ಫರ್ ಎಕ್ಸೆಟ್ರಾ. ಅಂದರೆ ಇದು ಯಾವುದು ಅದರಲ್ಲಿ ಇರಲ್ಲ. ಇದ್ರೂ ಸಹ ತುಂಬ ತುಂಬ ಕಡಿಮೆ ಪ್ರಮಾಣದ ಆಕ್ಸೈಡ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಯಾವುದಿರ್ಬೋದು? ಸಲ್ಫರ್ ಡೈಆಕ್ಸೈಡ್ ಇರ್ಬೋದು, ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಇರ್ಬೋದು, ಅಥವಾ ಆಕ್ಸೈಡ್ಸ್ ಆಫ್ ಸಲ್ಫರ್ ಅಥವಾ ಇನ್ನಿತರ ಅನಿಲಗಳು. ಸೊ CNG ಇಸ್ ಎ ಕ್ಲೀನರ್ ಫ್ಯೂಯಲ್. CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನೋದು ಒಂದು ಶುದ್ಧ ಅನಿಲ, ನೈಸರ್ಗಿಕವಾಗಿ ಇರ್ತಕ್ಕಂಥ ಒಂದು ಶುದ್ಧ ಅನಿಲ. ಇದು ಹೆಚ್ಚು ಹಾನಿಕಾರಕವಲ್ಲ. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4 ನೋಡಿ. ಕಂಪೇರ್ LPG ಆ್ಯಂಡ್ ವುಡ್ ಆಸ್ ಫ್ಯೂಯಲ್. LPG ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಿಲಿಂಡರ್ಗಳಲ್ಲಿ ಬಳಸ್ತಕ್ಕಂತಹ LPG ಸ್ಟವ್, ಗ್ಯಾಸ್ ಸ್ಟವ್, ಅದಕ್ಕೂ ಸ್ವಲ್ಪ ವರ್ಷಗಳ ಹಿಂದೆ ಬಳಸ್ತಿದ್ದಂಥ ಹುಡ್ ಅಂದರೆ ಸೌದೆ ಒಲೆ, ಕಟ್ಟಿಗೆ ಒಲೆಗಳನ್ನು ಬಳಸ್ತಾ ಇದ್ವಿ. ಉರುವಲನ್ನಾಗಿ ಅಡುಗೆ ಮಾಡೋದಕ್ಕೆ, ನೀರು ಕಾಯಿಸ್ಕೊಳ್ಳೋದಕ್ಕೆ. ಈ ಎರಡು ಇಂಧನಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು? ಯಾಕೆ ಇತ್ತೀಚಿನ ದಿನಗಳಲ್ಲಿ ಕಟ್ಟಿಗೆ ಒಲೆಗಳನ್ನು ಕಡಿಮೆ ಆಯಿತು, LPG ಸಿಲಿಂಡರ್ಗಳನ್ನ ಯಾಕೆ ಬಳಸ್ತಿದ್ದೀವಿ ಅಂತ ನೋಡೋಣ. ಪ್ರಾಪರ್ಟೀಸ್ ಏನು ಇವೆರಡರ ಗುಣಲಕ್ಷಣಗಳು ಅಂತ ಕಲರ್ನ ಚೂಸ್ ಮಾಡ್ಕೊಂಡು. ಫಸ್ಟ್ ಒನ್ LPG, ಸೆಕೆಂಡ್ ಒನ್ ವುಡ್. ಎನರ್ಜಿ ಆ್ಯಂಡ್ ಯೂನಿಟ್ ಮಾಸ್. ಇವುಗಳ ಶಕ್ತಿ ಏನು? LPG ಏನು ಶಕ್ತಿ ಬಿಡುಗಡೆ ಆಗಿದೆ? ಪ್ರೊಡ್ಯೂಸ್ ಮೋರ್ ಎನರ್ಜಿ. ಮರ, ಕಟ್ಟಿಗೆ, ವುಡ್ಡಲ್ಲಿ ಲೆಸ್ ಎನರ್ಜಿ. LPGಯಲ್ಲಿ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ, ಮರ ಕಡಿಮೆ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಪೊಲ್ಯೂಷನ್, ಮಾಲಿನ್ಯ ಹೇಗೆ? ಲೆಸ್ ಪೊಲ್ಯೂಷನ್. ಈಗ LPG ಗ್ಯಾಸನ್ನು ಉರಿಸಿದ್ರೆ ನಾವು ಯಾವುದೇ ರೀತಿ ಹೊಗೆ ಬರಲ್ಲ ಅಲ್ವಾ? ಅದೇ ಸೌದೆ ಒಲೆ, ಕಟ್ಟಿಗೆ ಒಲೆಯನ್ನು ಉರಿಸಿದ್ರೆ ಹೆಚ್ಚು ಹೊಗೆಯನ್ನು ಉಂಟು ಮಾಡುತ್ತೆ, ಮೋರ್ ಪೊಲ್ಯೂಷನ್, ಹೆಚ್ಚು ಮಾಲಿನ್ಯವನ್ನು ಉಂಟು ಮಾಡುತ್ತೆ. ರೆಸಿಡ್ಯೂಸ್ ಅಂದರೆ ಶೇಷ ಏನಾದರೂ ಉಳ್ಕೊಳುತ್ತಾ? ಹ್ಯಾವ್ ನೋ ರೆಸಿಡ್ಯೂಸ್. ಯಾವುದರ ಬೂದಿ ಏನಾದರೂ ಬರುತ್ತಾ LPG ಗ್ಯಾಸನ್ನು ಉರಿಸಿದ್ರೆ? ನೋ. ಅದೇ ಲೀವ್ ಆ್ಯಶಸ್ ರೆಸಿಡ್ಯೂಸ್. ಸೌದೆ, ಕಟ್ಟಿಗೆ ಒಲೆಯನ್ನು ಉರಿಸಿದ್ರೆ ಬೂದಿ ಉಂಟಾಗುತ್ತೆ ಅಲ್ವಾ? ಪೌಡರು ಆ್ಯಶಸ್ ಉಂಟಾಗುತ್ತೆ. ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಹೇಗೆ ಸಂಗ್ರಹಣೆ ಮಾಡೋದು? ಈಸಿ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಇದನ್ನು ಈಸಿಯಾಗಿ ನಾವು ಶೇಖರಣೆ ಮಾಡಿರ್ಬೋದು ಮತ್ತು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಗಣೆ ಮಾಡೋದು. ಅದೇ ಮರವನ್ನು ನೀಡ್ ಮೋರ್ ಸ್ಪೇಸ್ ಟು ಸ್ಟೋರ್. ಈ ಮರದ ಕಟ್ಟಿಗೆಗಳನ್ನ ನಾವು ಸಂಗ್ರಹಣೆ ಮಾಡಬೇಕಂದ್ರೆ ಹೆಚ್ಚು ಜಾಗ ಬೇಕು, ಹೆಚ್ಚು ಸ್ಥಳಾವಕಾಶ ಬೇಕು. ಟ್ರಾನ್ಸ್ಪೋರ್ಟ್ ಮಾಡೋದು ಕಷ್ಟ, ತೂಕವಾಗಿರುತ್ತೆ, ದೊಡ್ಡ ದೊಡ್ಡ ವಾಹನಗಳನ್ನ ಬೇಕು ಅಲ್ವಾ? ಎಷ್ಟೋ ಸೌದೆ ಕಟ್ಟಿಗೆಗಳನ್ನ ಉರಿಸಿದ್ರೆ ಕಡಿಮೆ ಶಾಖವನ್ನು ಉಂಟು ಮಾಡುತ್ತೆ, ಈ ರೀತಿ ಅಲ್ವಾ? ಈಗ ನಮ್ಮ ಮನೆಗಳಲ್ಲೇ ನೀರು ಕಾಯಿಸೋದಕ್ಕೆ ಪ್ರತಿದಿನ ಎಷ್ಟೊಂದು ಸೌದೆ ಕಟ್ಟಿಗೆಗಳನ್ನ ಹಾಕಬೇಕು. ಒಂದು ಸಿಲಿಂಡರ್ ತಿಂಗಳಾನುಗಟ್ಟಲೆ ಬರುತ್ತೆ ಅಲ್ವಾ? ಆ ರೀತಿ. ಸಿ ನೆಕ್ಸ್ಟ್
ಇದಿಷ್ಟು LPG ಮತ್ತು ವುಡ್ ಇವೆರಡಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸಸ್. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಂತ ಬರೆದ್ರು, ಆರ್ ಕಂಪೇರ್ ಆರ್ ಡಿಫ್ರೆನ್ಸ್ ಎರಡು ಒಂದೇ. 4 ಪಾಯಿಂಟ್ಸ್ನ ಬರೀಬೇಕು. ಇನ್ನೂ ನೋಟ್ ಮಾಡ್ಬೋದು, ಸಾಕು. 4 ಪಾಯಿಂಟ್ಸ್ನ ಈಸಿಯಾಗಿ ಕಲಿಸ್ಕೊಳ್ಳಿ. ಇಲ್ಲಿ ಇನ್ನೂ ಈಸಿಯಾಗಿ ಪ್ರೊಡ್ಯೂಸ್ ಮೋರ್ ಎನರ್ಜಿ ಇಸ್ ಲೆಸ್ ಎನರ್ಜಿ, ಆಪೋಸಿಟ್ ಬರೆಯೋದು. ಇಲ್ಲಿ ಏನೇನು ಬರೀತೀರ ಇದು ಆಪೋಸಿಟ್. ಮೋರ್ ಅಂದರೆ ಲೆಸ್, ಇಲ್ಲಿ ಲೆಸ್ ಇದ್ರೆ ಇಲ್ಲಿ ಮೋರು, ಇಲ್ಲಿ ನೋ ರೆಸಿಡ್ಯೂಸ್ ಅಂದರೆ ಇಲ್ಲಿ ಹ್ಯಾವ್ ರೆಸಿಡ್ಯೂಸ್. ಸ್ಟೋರ್ ಈಸಿ ಅಂದರೆ ಇಲ್ಲಿ ನೀಡ್ ಮೋರ್ ಸ್ಪೇಸ್. ಈ ರೀತಿ. ಕ್ವೆಶ್ಚನ್ ನಂಬರ್ 5 ನೋಡಿ. ಗಿವ್ ರೀಸನ್ ಅಂತೆ, ವೈಜ್ಞಾನಿಕ ಕಾರಣವನ್ನು ಕೊಡಬೇಕು. ವಾಟರ್ ಈಸ್ ನಾಟ್ ಯೂಸ್ಡ್ ಟು ಕಂಟ್ರೋಲ್ ಫೈರ್ಸ್ ಇನ್ವಾಲ್ವಿಂಗ್ ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್. ನೀರನ್ನು ವಿದ್ಯುತ್ ಉಪಕರಣಗಳಿಗೆ ಬೆಂಕಿ ಹತ್ಕೊಂಡ್ರೆ ಯಾಕೆ ನೀರನ್ನು ಅಗ್ನಿಶಾಮಕವಾಗಿ ಬಳಸೋಕ್ಕಾಗಲ್ಲ, ಯಾಕೆ ಬಳಸಲ್ಲ ಅಂತ ಫಸ್ಟ್ ಆನ್ಸರ್ ನೋಡೋಣ. ವಾಟರ್ ಈಸ್ ನಾಟ್ ಯೂಸ್ಡ್ ಟು ಕಂಟ್ರೋಲ್ ಫೈರ್ಸ್ ಇನ್ವಾಲ್ವಿಂಗ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್. ನೀರನ್ನು ಅಗ್ನಿಶಾಮಕವಾಗಿ ವಿದ್ಯುತ್ ಉಪಕರಣಗಳಿಗೆ ಬೆಂಕಿ ಎತ್ಕೊಂಡ್ರೆ ಬಳಸಲಾಗಲ್ಲ. ಬಿಕಾಸ್ ಯಾಕಂದರೆ ಇಟ್ ಮೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಒಂದು ವೇಳೆ ಆ್ಯಂಡ್ ಆನ್ ದೋಸ್ ಟ್ರೈಂಗ್ ಟು ಡೋಸ್ ದ ಫೈರ್. ನಾವು ವಿದ್ಯುತ್ ಉಪಕರಣಗಳಿಗೆ ಸ್ವಿಚ್ ಬಾಕ್ಸ್ಗೋ ಅಥವಾ ಟಿವಿಗೋ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ಅಲ್ಲಿ ಟಿವಿನೂ ಉರಿತಾ ಇದೆ, ಹತ್ಕೊಂಡಿದೆ, ಲೈಟ್ ಅಲ್ಲೆಲ್ಲ ವೈರ್ಸ್ ಇರುತ್ತೆ ಅಲ್ವಾ. ವಿದ್ಯುತ್ ಉಪಕರಣಗಳಿಗೆ ಬೆಂಕಿ ಹತ್ಕೋದು ಅಂದರೆ ಅದಕ್ಕೆ ನೀರು ಹಾಕ್ಬಿಟ್ವಿ ಅಂದ್ಕೊಳ್ಳಿ, ಏನಾಗುತ್ತೆ, ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಗ್ರೌಂಡಿಂಗ್, ಎಲ್ಲ ಕಡೆ ವಿದ್ಯುತ್ ಹರಡೋ ಚಾನ್ಸಸ್ ಇರುತ್ತೆ. ಆನ್ ದೋಸ್ ಟ್ರೈಂಗ್ ಟು ಡೋಸ್ ಫೈರ್, ಇನ್ನೂ ಹೆಚ್ಚಿನ ಹಾನಿ ಉಂಟಾಗುತ್ತೆ. ಬೆಂಕಿ ಹತ್ಕೊಳ್ಳೋದ್ರ ಜೊತೆಗೆ ಎಲ್ಲ ಕಡೆ ವಿದ್ಯುತ್ತು ಸಹ ಮನೆಗೆಲ್ಲ ಹರಡ್ಕೊಳ್ಳುವ ಚಾನ್ಸಸ್ ಇರೋದ್ರಿಂದ ಹೆಚ್ಚು ಅಪಾಯವನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ಸ್ವಿಚ್ ಬೋರ್ಡ್ಗೋ ಅಥವಾ ಟಿವಿಗೋ ಮಿಕ್ಸಿಗೋ ಬೆಂಕಿ ಹತ್ಕೋದು ಅಂದರೆ ಯಾವುದೇ ಎಲೆಕ್ಟ್ರಿಕ್ ಐಟಮ್ ಇರಲಿ, ಅದಾಯ್ತಾ, ಕರೆಂಟನ್ನು ಉಪಯೋಗಿಸಿ ಬಳಸ್ತಕ್ಕಂಥ ಯಾವುದೇ ಉಪಕರಣಗಳಿಗೆ ಬೆಂಕಿ ಹತ್ಕೊಂಡ್ರೆ ಅದೇನು ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ಉಪಯೋಗಿಸ್ಬಾರ್ದು. ಅದಾಗ್ತಿದೆಯಾ? ಸೆಕೆಂಡ್ ಒನ್, LPG ಇಸ್ ಎ ಬೆಟರ್ ಡೊಮೆಸ್ಟಿಕ್ ಫ್ಯೂಯಲ್ ದ್ಯಾನ್ ವುಡ್. ಯಾಕೆ ಅಂದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಗೃಹ ಬಳಕೆಗೆ, ಮನೆಯಲ್ಲಿ ಅಡಿಗೆಯನ್ನು ಮಾಡೋದಕ್ಕೆ ಬಳಸ್ತಕ್ಕಂಥ ಇಂಧನಗಳಲ್ಲಿ ಮರದ ಕಟ್ಟಿಗೆಗೆ ಹೋಲಿಸ್ಕೊಂಡ್ರೆ LPG ತುಂಬ ಒಳ್ಳೆಯದು. ಯಾಕೆ ಅಂತೇಳಿ ಈಗ ತಾನೇ ಡಿಫ್ರೆನ್ಸಲ್ಲಿ ಹೇಳ್ತೀನಿ ಅಲ್ವಾ. LPG ಇಸ್ ಎ ಗುಡ್ ಫ್ಯೂಯಲ್, ಅತ್ಯುತ್ತಮ ಇಂಧನ, ಕಂಪೇರ್ ಟು ವುಡ್, ಕಟ್ಟಿಗೆಗೆ ಹೋಲಿಸ್ಕೊಂಡ್ರೆ. ಇಟ್ ಈಸ್ ರೆಡಿಲಿ ಅವೈಲಬಲ್, ತುಂಬ ಈಸಿಯಾಗಿ ಸುಲಭವಾಗಿ ದೊರೆಯುತ್ತೆ. ಯಾರೋ ಹೋಗಿ ಮರ ಕಡಿಬೇಕು ಮತ್ತು ಮರ ಬೆಳೆಸಬೇಕು, ಅದನ್ನು ಸೌದೆ ಸಣ್ಣ ಸಣ್ಣ ತುಂಡುಗಳು ಮಾಡಬೇಕು, ಅದನ್ನು ಡ್ರೈ ಮಾಡಬೇಕು, ಒಣಗಿಸ್ಬೇಕು, ಒಂದು ಕಡೆ ಸ್ಟೋರ್ ಮಾಡಿಡಬೇಕು, ಆ ಅವಶ್ಯಕತೆನೇ ಇಲ್ಲ. ಸಿಲಿಂಡರ್ನಲ್ಲಿ ತುಂಬಿಕೊಂಡು ಬರ್ತಾರೆ, ನಮ್ಮ ಮನೆ ಮುಂದೆ ಇಳಿಸ್ತಾರೆ. ಆ್ಯಂಡ್ ಇಟ್ ಈಸ್ ಚೀಪ್, ಸ್ವಲ್ಪ ದುಬಾರಿ ಏನಲ್ಲ, ಅಗ್ಗವಾಗಿರುತ್ತೆ, ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ತುಂಬ ಏನು ಕಡಿಮೆ ಬೆಲೆಗೆ ಸಿಗಲ್ಲ, ಒಂದು ಸಿಲಿಂಡರ್ ಬೆಲೆ ಈಗ ಹತ್ತಿರ 800ರಿಂದ 1000 ರೂಪಾಯಿಗಳಿದೆ. ಇಟ್ ಬರ್ನ್ಸ್ ಈಸಿಲಿ ಇನ್ ಏರ್ ಅಟ್ ಮಾಡರೇಟ್ ರೇಟ್ ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ಲೆಸ್ ಅಮೌಂಟ್ ಆಫ್ ಹೀಟ್. ಲಾರ್ಜ್ ಅಮೌಂಟ್ ಆಫ್ ಹೀಟ್. ಏನು ತುಂಬ ಅಗ್ಗವಾಗಿ ತುಂಬ ಸುಲಭವಾಗಿ ಸಿಗುತ್ತೆ. ಆ್ಯಂಡ್ ಆಧುನಿಕವಾಗಿ ಇದನ್ನು ಬಳಸೋದಕ್ಕೆ ನಮಗೇನು ತುಂಬ ಉಪಯೋಗ. ಹೇಗಂದರೆ ಗಾಳಿಗೆ ಯಾವುದೇ ರೀತಿಯ ಹೊಗೆಯನ್ನು ಉಂಟು ಮಾಡಲ್ಲ, ಹಾಗೆ ಹೆಚ್ಚು ಉಷ್ಣತೆಯನ್ನು ಕಡಿಮೆ ಉತ್ಪನ್ನದಿಂದ ಉಂಟು ಮಾಡುತ್ತೆ, ಹೆಚ್ಚು ಶಾಖವನ್ನು ಬಿಡುಗಡೆ ಮಾಡುತ್ತೆ. ಇಟ್ ಡಸ್ ನಾಟ್ ಲೀವ್ ಬಿಹೈಂಡ್ ಎನಿ ಅನ್ಡಿಸೈರಬಲ್ ಸಬ್ಸ್ಟೆನ್ಸ್. ಇದನ್ನು ಹೋಲಿಸಿದಾಗ ಯಾವುದೇ ರೀತಿಯ ಬೂದಿ ಅಥವಾ ಶೇಷಗಳು ಉಳಿಯೋದಿಲ್ಲ, ಹೊಗೆ ಉಂಟು ಮಾಡಲ್ಲ, ಯಾವುದೇ ರೀತಿ ಬೂದಿ ಬರಲ್ಲ, ಈ ರೀತಿ ಬೇಡವಾದಂತಹ ಅನುಪಯುಕ್ತ ವಸ್ತುಗಳು ಇದರಲ್ಲಿ ಬರಲ್ಲ. ಓಕೆ, ಸಿ ನೋಡೋಣ. ಪೇಪರ್ ಬೈ ಇಟ್ಸೆಲ್ಫ್ ಕ್ಯಾಚಸ್ ಫೈರ್ ಈಸಿಲಿ whereas a piece of paper wrapped around an aluminum pipe does not. ಬರೀ ಕಾಗದದ ಚೂರುಗಳಿಗೆ ಬೆಂಕಿಯನ್ನು ತಗುಲಿಸಿದ್ರೆ ವೇಗವಾಗಿ ಬೆಂಕಿ ಎತ್ಕೊಳ್ಳುತ್ತೆ. ಅದೇ ಒಂದು ಅಲ್ಯೂಮಿನಿಯಂ ಪೈಪ್ಗೆ, ಸ್ಟೀಲ್ ಪೈಪ್ಗೆ ಕಾಗದವನ್ನು ಸುತ್ತಿದ್ರೆ ಅದು ಬೇಗ ಬೆಂಕಿ ಹತ್ಕೊಳ್ಳೋದಿಲ್ಲ. ಯಾಕೆ? ಬಿಕಾಸ್ ಪೇಪರ್ ಬೈ ಇಟ್ಸೆಲ್ಫ್ ಕ್ಯಾಚಸ್ ಫೈರ್ ಈಸಿಲಿ. ಕೇವಲ ಕಾಗದದ ಆದರೆ ಬೆಂಕಿಯನ್ನು ಬೇಗ ಹತ್ತಿಕೊಳ್ಳುತ್ತೆ. ವೆರಾಸ್ ಎ ಪೀಸ್ ಆಫ್ ಪೇಪರ್ ರ್ಯಾಪಡ್ ಅರೌಂಡ್ ಆ್ಯನ್ ಅಲ್ಯೂಮಿನಿಯಂ ಪೈಪ್ ಡಸ್ ನಾಟ್. ಬಿಕಾಸ್ ಇಲ್ಲಿಂದ ಆನ್ಸರ್ ಆ್ಯಕ್ಚುಲಿ ಇದು ಕ್ವಶನಲ್ಲಿರೋದನ್ನೇ ಇಷ್ಟು ಹೇಳಿದ್ದಾರೆ, ಅದಾಯ್ತಾ, ಫಸ್ಟ್ ಲೈನ್ ಆ್ಯಕ್ಚುಲಿ ಇಷ್ಟು ಇಂದ ಆನ್ಸರ್ ಬರುತ್ತೆ. ಬಿಕಾಸ್ ದ ಇಗ್ನಿಷನ್ ಟೆಂಪರೇಚರ್ ಆಫ್ ಪೇಪರ್ ಇಸ್ ಲೋ. ಜ್ವಲನ ತಾಪವನ್ನು ಪಡ್ಕೊಳ್ಳೋದ್ರಲ್ಲಿ
ಬೇಗ ಜ್ವಲನ ತಾಪವನ್ನು ಹೊಂದ್ಬಿಡುತ್ತೆ. ಕೇವಲ ಕಾಗದದ ಚೂರುಗಳು ಅಂತ ಕಾಗದ. ಲೋ ಕಂಪೇರ್ ಟು ದ ಪೇಪರ್ ರ್ಯಾಪಡ್ ಅರೌಂಡ್ ದ ಐರನ್. ಅದೇ ಅಲ್ಯೂಮಿನಿಯಂ ಪೈಪ್ಗೆ ಸುತ್ತಿರ್ತಕ್ಕಂಥ ಕಾಗದ ಜ್ವಲನ ತಾಪವನ್ನು ತಗೊಳ್ಬೇಕು, ಅದು ಬೇಗ ಹತ್ಕೊಳ್ಬೇಕು ಅಂದರೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ. ಯಾಕಂದರೆ ಅಲ್ಯೂಮಿನಿಯಂ ಸ್ಟೀಲ್ ಅದಕ್ಕೆ ಸುತ್ತಿರ್ತೀವಲ್ವ, ಅದು ಬೇಗ ಹತ್ಕೊಳ್ಳಲ್ಲ, ಮೆಟಲ್. ಅದೇ ಬರೀ ಕಾಗದ ಆದರೆ ಬೇಗ ಜ್ವಲನ ತಾಪವನ್ನು ಹೊಂದುತ್ತೆ. ಗೊತ್ತಾಯ್ತಾ? ಬೇಗ ಬಿಸಿಯನ್ನು ಪಡ್ಕೊಂಡು ಹತ್ಕೊಂಡು ಹೋದ್ಬಿಡುತ್ತೆ. ಬಿಕಾಸ್ ಇಗ್ನಿಷನ್ ಟೆಂಪರೇಚರ್ ಆಫ್ ಪೇಪರ್ ಈಸ್ ಲೋ ಕಂಪೇರ್ ಟು ಪೇಪರ್ ರ್ಯಾಪಡ್ ಅರೌಂಡ್ ದ ಅಲ್ಯೂಮಿನಿಯಂ ಪೈಪ್. ಜ್ವಲನ ತಾಪ ಹೊಂದೋದ್ರಲ್ಲಿ ಅಲ್ಯೂಮಿನಿಯಂ ಪೈಪ್ಗೆ ಸುತ್ತಿರ್ತಕ್ಕಂತಹ ಕಾಗದದ ಚೂರು ಕಡಿಮೆ ಇರೋದ್ರಿಂದ ಅದು ಹತ್ತಿ ಉರಿಯೋದಿಲ್ಲ. ಗೊತ್ತಾಯ್ತಾ? ಕ್ವಶನ್ ನಂಬರ್ 6 ನೋಡಿ. ಮೇಕ್ ಎ ಲೇಬಲ್ ಡಯಾಗ್ರಾಮ್ ಆಫ್ ಕ್ಯಾಂಡಲ್ ಫ್ಲೇಮ್. ಕ್ಯಾಂಡಲ್ ಫ್ಲೇಮ್ದು ಚಿತ್ರ ಬರೀರಿ ಅಂತ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಇದು ಕ್ವಶನ್ ನಂಬರ್ 6ಗೆ ಆನ್ಸರು. ಡಿಫ್ರೆಂಟ್ ಝೋನ್ ಆಫ್ ಕ್ಯಾಂಡಲ್ ಫ್ಲೇಮ್ ಅಂತ ಈ ಒಂದು ಚಿತ್ರವನ್ನು ಬರೆದು ಲೇಬಲ್ ಮಾಡೋದಷ್ಟೇ ಈ ಕ್ವಶನ್ಗೆ ಆನ್ಸರ್. ಓಕೆ, ಇಷ್ಟಿರಲಿ. ನೆಕ್ಸ್ಟ್ ಪಾರ್ಟಲ್ಲಿ ಕ್ವಶನ್ ನಂಬರ್ 7ಇಂದ ರಿಮೈನಿಂಗ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟಿರಲಿ. ಏನಾದ್ರು ಡೌಟ್ಸ್ ಇದೆ, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಹಾಕಿ ಕಾಮೆಂಟ್ ಮಾಡಿ. ಈ ನೋಟ್ಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈಸಿಯಾಗಿ ನಾನು ಎಲ್ಲ ಕ್ಲಾಸಸ್ಸು ನಿಮ್ಗೆ ಸಿಗುತ್ತೆ. ಸರ್ಚ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆನಾ? ಓಕೆ, ಥ್ಯಾಂಕ್ ಯು. ನೀಟಾಗಿ ನೋಟ್ಸ್ ಮಾಡಿಕೊಂಡು ಈಸಿಯಾಗಿ ಓದಿ. ಸ್ವಲ್ಪ ಶಾರ್ಟಾಗಿ ಆನ್ಸರ್ಸ್ ಇದೆ.